ರಾಜ್ಯದ ಲೋಕಸಭಾ ಅಖಾಡದಲ್ಲಿ 14 ಕ್ಷೇತ್ರಗಳು ಅಂದ್ರೆ ಮೊದಲ ಫೇಸ್ನಲ್ಲಿ ಇವತ್ತು ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ. ಉಡುಪಿ ಚಿಕ್ಕಮಗಳೂರಿಂದ ಆರಂಭ ಆಗಿ ಚಾಮರಾಜನಗರದವರೆಗೂ ಕೂಡ ಏನು 14 ಕ್ಷೇತ್ರಗಳಿದೆ. ಎಲ್ಲರ ಭವಿಷ್ಯವನ್ನ ಮತದಾರ ಇವತ್ತು ಬರೆಯಲಿದ್ದಾನೆ. ಯಾಕಂದ್ರೆ ಇಷ್ಟು ದಿನ ಪ್ರಚಾರ ಎಲ್ಲವನ್ನೂ ಕೂಡ ನೋಡಿದ್ರಿ, ಮಾತಿನ ಜಟಾಪಟಿ. ಆದ್ರೆ ಈಗ ಏನಿದ್ರು ಕೂಡ ಮತದಾರನ ಕೈಯಲ್ಲಿ ಭವಿಷ್ಯ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದೆ. ಬೆಂಗಳೂರಿನ 4, ರಾಜ್ಯದ 10 ಕ್ಷೇತ್ರಗಳಲ್ಲಿ ವೋಟಿಂಗ್. ಒಟ್ಟು 14 ಕ್ಷೇತ್ರಗಳಲ್ಲಿ. ಇದು ಫೇಸ್ 1 ಕರ್ನಾಟಕಕ್ಕೆ ಕಂಪೇರ್ ಮಾಡಿದಾಗ ಅಥವಾ ನಮ್ಮ ಒಂದು ವಿಚಾರಕ್ಕೆ ಬಂದಾಗ ರಾಜ್ಯದ ವಿಚಾರಕ್ಕೆ. ಆದರೆ ದೇಶದ ವಿಚಾರಕ್ಕೆ ಬಂದಾಗ ಇದು 2ನೇ ಫೇಸ್ ಆಗುತ್ತೆ. 2,88,19,342 ಮತದಾರರಿದ್ದಾರೆ. ಮತಗಟ್ಟೆಗಳಲ್ಲಿ ಸಿದ್ಧತೆ, 13,000 ಪೊಲೀಸರ ಭದ್ರತೆ. ಘಟಾನುಘಟಿ ಭವಿಷ್ಯವನ್ನ ಇವತ್ತು ನಿರ್ಧಾರ ಮಾಡಲಿದ್ದಾರೆ ಮತದಾರರು. ಸೊ TV9 ನಲ್ಲಿ ನಾನ್ ಸ್ಟಾಪ್ ಕವರೇಜ್ ಅನ್ನ, ಈ ಮತಹಬ್ಬದ ನಾನ್ ಸ್ಟಾಪ್ ಕವರೇಜ್ ಅನ್ನ ಎಲ್ಲೆಲ್ಲಿ ಯಾವ ಕ್ಷೇತ್ರಗಳಲ್ಲಿ ಹೇಗೆ ಮತದಾನ ಪ್ರಕ್ರಿಯೆ ನಡೀತಾ ಇದೆ ಇದೆಲ್ಲದರ ಬಗ್ಗೆ ಕೂಡ ನಿಮಗೆ TV9 ಇಂಚಿಂಚು ಮಾಹಿತಿಯನ್ನ ನೀಡ್ತಾ ಹೋಗುತ್ತೆ. ರಾಜ್ಯದ 14 ಕ್ಷೇತ್ರಗಳ ಕಲೆಗಳ ಭವಿಷ್ಯವನ್ನ ಇವತ್ತು ಮತದಾರ ಬರೆಯಲಿದ್ದಾರೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಇನ್ನು ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಈಗಾಗಲೇ ವೇದಿಕೆ ಕೂಡ ಸಜ್ಜಾಗಿದೆ. ರಾಜ್ಯದಲ್ಲಿಂದು ಲೋಕಸಭಾ ಮೊದಲ ಹಂತದ ಮತದಾನ ನಡೀತಾ ಇದ್ದು ಬೆಳಗ್ಗೆ 7 ಗಂಟೆಯಿಂದಲೇ ಹಕ್ಕು ಚಲಾವಣೆ ಶುರುವಾಗ್ತಾ ಇದೆ. ಶಾಂತಿಯುತ ಮತದಾನಕ್ಕಾಗಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನಕ್ಕೆ ಕ್ಷಣಗಣನೆ. 14 ಕ್ಷೇತ್ರದಲ್ಲಿ ವೋಟಿಂಗ್, 247 ಅಭ್ಯರ್ಥಿಗಳು ಕಣದಲ್ಲಿ. ರಾಜ್ಯದ 28 ಕ್ಷೇತ್ರಗಳ ಪೈಕಿ ಇಂದು 14 ಕ್ಷೇತ್ರಗಳಲ್ಲಿ ಮತಸಮರ ನಡೆಯಲಿದೆ. ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಮತದಾನ ನಡೆಯಲಿದೆ. 1 ತಿಂಗಳಿನಿಂದಲೂ ನಾಯಕರ ಭಾಷಣ, ಭರಪೂರ ಭರವಸೆ ಕೇಳಿರೋ ಮತದಾರ ಇಂದು ತನ್ನ ಹಕ್ಕನ್ನ ಚಲಾಯಿಸಲಿದ್ದಾನೆ. ಬೆಂಗಳೂರಿನ 4 ಕ್ಷೇತ್ರದ ಜೊತೆಗೆ ಮಂಡ್ಯ, ಮೈಸೂರು, ತುಮಕೂರಿನಲ್ಲಿ ವೋಟಿಂಗ್ ನಡೆಯಲಿದೆ. ಇನ್ನು ಹಾಸನ, ಚಿಕ್ಕಬಳ್ಳಾಪುರ, ದಕ್ಷಿಣ ಕನ್ನಡ, ಉಡುಪಿ ಚಿಕ್ಕಮಗಳೂರು, ಚಿತ್ರದುರ್ಗ ಹೀಗೆ ಒಟ್ಟು 14 ಕ್ಷೇತ್ರಗಳಲ್ಲಿ ಮತದಾರರು ಹಕ್ಕನ್ನ ಚಲಾಯಿಸಲಿದ್ದಾರೆ. ಕಾಂಗ್ರೆಸ್ನ 14, ಬಿಜೆಪಿಯ 11, ಜೆಡಿಎಸ್ನ 3 ಸೇರಿದಂತೆ 247 ಅಭ್ಯರ್ಥಿಗಳ ಭವಿಷ್ಯ ಇಂದು ಮತಪೆಟ್ಟಿಗೆ ಸೇರಲಿದೆ. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಇಂದು ಮತದಾನ ನಡೆಯಲಿದೆ. ಒಟ್ಟು 2,28,19,342 ಮತದಾರರು ಹಕ್ಕನ್ನ ಚಲಾಯಿಸಲಿದ್ದಾರೆ. ಈ ಪೈಕಿ 1,44,17,530 ಪುರುಷ ಮತದಾರರು ಹಾಗೂ 1,43,87,585 ಮಹಿಳಾ ಮತದಾರರಿದ್ದಾರೆ. 14 ಕ್ಷೇತ್ರಗಳಲ್ಲಿ ಮಸ್ಟರಿಂಗ್ ಮಾಡಿ ಇವಿಎಂ, ವಿವಿಪ್ಯಾಟ್, ಮತದಾರರ ಪಟ್ಟಿ, ಶಾಹಿ ಸೇರಿದಂತೆ ಚುನಾವಣೆ ಸಾಮಗ್ರಿ ರವಾನಿಸಲಾಗಿದೆ. ಚುನಾವಣಾ ಸಿಬ್ಬಂದಿ ಮತಗಟ್ಟೆಯಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ 8,984 ಮತಗಟ್ಟೆ ನಿರ್ಮಾಣ. ಬೆಂಗಳೂರಿನಲ್ಲಿ 8,984 ಮತಗಟ್ಟೆಗಳಿದ್ದು ಸಿಬ್ಬಂದಿ ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. 2,003 ಸೂಕ್ಷ್ಮ ಮತಗಟ್ಟೆ ಅಂತ ಗುರುತಿಸಲಾಗಿದೆ. ಪೊಲೀಸರು ಹೆಚ್ಚಿನ ನಿಗಾ ಇಟ್ಟಿದ್ದಾರೆ. ವೆಬ್ಕಾಸ್ಟ್ ಜೊತೆಗೆ ಮೈಕ್ರೋ ಅಬ್ಸರ್ವರ್ ಇರಲಿದ್ದಾರೆ. ಭದ್ರತೆಗಾಗಿ 13,000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜಿಸಲಾಗಿದೆ ಅಂತ ಬೆಂಗಳೂರು ನಗರ ಡಿಸಿ ದಯಾನಂದ್ ಹೇಳಿದ್ದಾರೆ. ಈ ಕ್ರಿಟಿಕಲ್ ವಲ್ನರಬಲ್ ಪಾಕೆಟ್ಸ್ಗೆಲ್ಲ ಮೈಕ್ರೋ ಅಬ್ಸರ್ವರ್ನು ಹಾಕ್ತೀವಿ. ಭದ್ರತೆ ಎಲ್ಲ ಆಗಿದೆ. ನಮ್ಮ DCP ನಾರ್ತ್ ಅವರು ಇದಕ್ಕೆ ನೋಡಲ್ ಆಫೀಸರ್ ಇದ್ದಾರೆ. ನಾವು ಡೆಪ್ಲಾಯ್ಮೆಂಟ್ ಪ್ಲಾನ್ ಮಾಡಿದ್ದೇವೆ, ಪೊಲೀಸ್ ಡೆಪ್ಲಾಯ್ಮೆಂಟ್ ಪ್ಲಾನ್ ಮಾಡಿದ್ದೇವೆ, ಅಬ್ಸರ್ವರ್ಗಳಿಂದ ಅಪ್ರೂವಲ್ ತಗೊಂಡಿದ್ದೇವೆ. ಅದ್ರ ಪ್ರಕಾರ ಎಲ್ಲ ಕಡೆಯಲ್ಲೂ ಕೂಡ ನಾವು ಮಾಡ್ತಾ ಇದ್ದೀವಿ. ಏನು ಸಮಸ್ಯೆ ಇಲ್ಲ, ಶಾಂತಿಯುತವಾಗಿ ಆಗುತ್ತೆ, ಎಲ್ಲ ಚೆನ್ನಾಗಿದೆ. ಬೆಂಗಳೂರಿನಲ್ಲಿ ಮತದಾನದ ಪ್ರಮಾಣ ಹೆಚ್ಚಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮಹಿಳೆಯರಿಗಾಗಿ ಪ್ರತಿ ಕ್ಷೇತ್ರದಲ್ಲಿ 5 ಸಖಿ ಪಿಂಕ್ ಬೂತ್ಗಳನ್ನ ನಿರ್ಮಿಸಲಾಗಿದೆ. ದಿವ್ಯಾಂಗರಿಗೆ ವೀಲ್ ಚೇರ್ ವ್ಯವಸ್ಥೆ ಇರಲಿದ್ದು ವಿವಿಧ ಥೀಮ್ಗಳ ಅಡಿಯಲ್ಲಿ ಮತಗಟ್ಟೆ ರೆಡಿಯಾಗಿದೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ನಮ್ಮ ಕಪ್ಪು ಚುಕ್ಕೆ 54%ಗೆ ಇದೆ. 54% ಮಾತ್ರ ವೋಟಿಂಗ್ ಆಗ್ತಾ ಇರೋದು. ಅವರೆಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ, ದಯವಿಟ್ಟು ತಮ್ಮ ಅಮೂಲ್ಯವಾದ ಮತದಾನವನ್ನು
ತಾವು ಅದು ಮತದ ಹಕ್ಕನ್ನು ಚಲಾಯಿಸಿ ಮತದಾನ ನೀಡಿ ಆಮೇಲೆ ಬೇರೆ ಕೆಲಸಕ್ಕೆ ಹೋಗಬೇಕು ಅಂತ ನಾವು ಅವರಿಗೆ ವಿನಂತಿ ಮಾಡ್ತಾ ಇದ್ದೇವೆ. ಬೆಂಗಳೂರು ಗ್ರಾಮಾಂತರ ಮಂಡ್ಯದಲ್ಲಿ ಹೈ ವೋಲ್ಟೇಜ್ ಕದನ. ಇಂದು ನಡೆಯೋ 14 ಕ್ಷೇತ್ರಗಳ ಪೈಕಿ ಬೆಂಗಳೂರು ಗ್ರಾಮಾಂತರ, ಮಂಡ್ಯ ಕ್ಷೇತ್ರಗಳು ಹೈ ವೋಲ್ಟೇಜ್ ಕ್ಷೇತ್ರಗಳಾಗಿವೆ. ಹೀಗಾಗಿ ಈ 2 ಕ್ಷೇತ್ರಗಳಲ್ಲಿ ಪೊಲೀಸರ ಭದ್ರತೆ ಹೆಚ್ಚಿಸಲಾಗಿದೆ. ಚುನಾವಣಾ ಕಾರ್ಯಕ್ಕಾಗಿ ಆಯೋಗ 3800 ಬಸ್ಗಳನ್ನ ಬಳಕೆ ಮಾಡಿಕೊಳ್ತಿದೆ. ಇದರಲ್ಲಿ 2100 ಕೆಎಸ್ಆರ್ಟಿಸಿ ಬಸ್ ಮತ್ತು 1700 ಬಿಎಂಟಿಸಿ ಜೊತೆಗೆ ಖಾಸಗಿ ಬಸ್ ಮತ್ತು ಶಾಲಾ ವಾಹನಗಳನ್ನ ಬಳಸಿಕೊಳ್ಳಲಾಗ್ತಿದೆ. ಕರ್ನಾಟಕ ಸೇರಿ 13 ರಾಜ್ಯದ 88 ಕ್ಷೇತ್ರಗಳಲ್ಲಿ ವೋಟಿಂಗ್. ವಯನಾಡಿನಲ್ಲಿ ಭದ್ರವಾಗಲಿದೆ ರಾಹುಲ್ ಗಾಂಧಿ ಭವಿಷ್ಯ. ಕರ್ನಾಟಕ ಮಾತ್ರವಲ್ಲದೆ ಒಟ್ಟು 13 ರಾಜ್ಯದ 88 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. ಕೇರಳದ 20, ಮಧ್ಯಪ್ರದೇಶದ 6, ಮಹಾರಾಷ್ಟ್ರದ 8, ರಾಜಸ್ಥಾನದ 13, ಉತ್ತರ ಪ್ರದೇಶದ 8 ಕ್ಷೇತ್ರ ಸೇರಿದಂತೆ ಒಟ್ಟು 88 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾರ ಪ್ರಭುಗಳು ತಮ್ಮ ಹಕ್ಕನ್ನ ಚಲಾಯಿಸಲಿದ್ದಾರೆ. ರಾಹುಲ್ ಗಾಂಧಿ ಕಣಕ್ಕೆ ಇಳಿದಿರೋ ವಯನಾಡಿನಲ್ಲಿ ವೋಟಿಂಗ್ ನಡೆಯಲಿದೆ. ಇದರ ಜೊತೆಗೆ ಕೇರಳದ ತಿರುವನಂತಪುರಂ ಕ್ಷೇತ್ರದಿಂದ ಕಾಂಗ್ರೆಸ್ ಹಾಲಿ ಸಂಸದ ಶಶಿ ತರೂರ್ ಅಖಾಡದಲ್ಲಿದ್ದಾರೆ. ಅವರ ವಿರುದ್ಧ ಕೇಂದ್ರದ ಹಾಲಿ ಸಚಿವ ರಾಜೀವ್ ಚಂದ್ರಶೇಖರ್ ಕಣದಲ್ಲಿದ್ದಾರೆ. ಬ್ಯೂರೋ ರಿಪೋರ್ಟ್ ಟಿವಿ9 ನಿರಂತರವಾಗಿ ನಿಮಗೆ ನಾನ್ ಸ್ಟಾಪ್ ಕವರೇಜ್ ಅನ್ನ ನೀಡ್ತಾ ಹೋಗುತ್ತೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಏನೇನೆಲ್ಲ ಆಗ್ತಾ ಇದೆ ಇವತ್ತು ಇದೆಲ್ಲದರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್. ಹಾಗೇನೆ ಮೈಸೂರಿನಿಂದ ರಾಮ್ ಜಾಯ್ನ್ ಆಗಿದ್ದಾರೆ, ಇನ್ನು ಮಂಡ್ಯದಿಂದ ಪ್ರಶಾಂತ್, 3 ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಮೊದಲು ಬೆಂಗಳೂರಿನಿಂದ ಮಾಹಿತಿಯನ್ನು ಪಡೆಯೋದಾದ್ರೆ ಸುನೀಲ್, ಬೆಂಗಳೂರಿನ ಮತದಾನ ಪ್ರಕ್ರಿಯೆ ನಾವು ಹಿಂದಿನ ಚುನಾವಣೆಗಳನ್ನು ನೋಡಿದಾಗ ಸ್ವಲ್ಪ ಇಲ್ಲಿನ ಪರ್ಸೆಂಟೇಜ್ ಏನಿದೆ ಅದು ಕಡಿಮೆ ಆಗುತ್ತೆ. ಆದರೆ ಈ ಬಾರಿ ಅದೆಲ್ಲವನ್ನು ಕೂಡ ಸುಳ್ಳು ಮಾಡ್ತಾರೆ ಮತದಾರರು. ಸೊ ಬೆಳಗ್ಗಿನ ಸಿದ್ಧತೆ ಎಷ್ಟೊತ್ತಿಗೆ ಆರಂಭ ಆಗುತ್ತೆ ಮತದಾನ ಪ್ರಕ್ರಿಯೆ, ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಸುನೀಲ್? ಅವಿನಾಶ್, ದೇಶದ ಮತದಾನ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ಎಲ್ಲ ಮತಗಟ್ಟೆಗಳಲ್ಲೂ ಕೂಡ ಈಗಾಗಲೇ ತಯಾರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಅಣುಕು ಮತದಾನವನ್ನು ಕೂಡ ಮಾಡ್ತಾ ಇರೋದು. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮತದಾನ ಪ್ರಕ್ರಿಯೆ ನಡೆಯುತ್ತೆ ರಾಜ್ಯಾದ್ಯಂತ. ಅದರಲ್ಲೂ ಬೆಂಗಳೂರಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚು ಮತದಾನ ಆಗುವಂಥ ನಿರೀಕ್ಷೆ ಕೂಡ ಇರುವಂಥದ್ದು. ಅದರಲ್ಲೂ ಕೂಡ ಈ ಬಾರಿ ಅಂತಂದರೆ ಸಾಕಷ್ಟು ರಣಕಣ ಕೂಡ ರಂಗೇ ಇರುವಂಥದ್ದು. ಹಾಗಾಗಿ ಮತದಾನ ಹೆಚ್ಚಾಗುವಂಥ ನಿರೀಕ್ಷೆಯಲ್ಲಿ ಈಗಾಗಲೇ ರಾಜಕೀಯ ಪಕ್ಷಗಳು ಕೂಡ ಇರುವಂಥದ್ದು, ಚುನಾವಣಾ ಆಯೋಗ ಕೂಡ ಇರುವಂಥದ್ದು. ನಾನೀಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಮಲ್ಲೇಶ್ವರಂ ವಿಧಾನಸಭಾ ವ್ಯಾಪ್ತಿಯಲ್ಲಿರುವಂಥ ಒಂದು ಮತಗಟ್ಟೆಯಲ್ಲಿ ಹಿಂಭಾಗದಲ್ಲಿ ನೀವು ನೋಡ್ತಾ ಹೋದ್ರೆ ಅವಿನಾಶ್, ಈಗಾಗಲೇ ಅಣುಕು ಮತದಾನ ಕೂಡ ನಡೀತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮತದಾನ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. ಈಗಾಗಲೇ ಸಿಬ್ಬಂದಿಗಳು ಬೆಳಗ್ಗೆ 6 ಗಂಟೆಯಿಂದಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಮತಯಂತ್ರಗಳನ್ನ ಸಿದ್ಧತೆಗಳನ್ನ ಮಾಡಿಕೊಂಡು ಅಣುಕು ಮತದಾನವನ್ನು ಕೂಡ ಮಾಡ್ತಾ ಇರುವಂತು. ಅಣುಕು ಮತದಾನ ಈಗಾಗಲೇ ಎಲ್ಲ ಸಿಬ್ಬಂದಿಗಳಾಗಬಹುದು, ಅಧಿಕಾರಿಗಳು ಕೂಡ ಭಾಗಿಯಾಗಿರುವಂತು. ಸರಿಯಾಗಿ ಬೆಳಗ್ಗೆ 7 ಗಂಟೆಗೆ ಮತದಾನ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳು ಕೂಡ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ. ಯಾವ್ಯಾವ ಸೂಕ್ಷ್ಮ ಮತ್ತೆ ಅತಿ ಸೂಕ್ಷ್ಮ ಮತಗಟ್ಟೆ ಕೂಡ ಗುರುತಿಸಲಾಗಿರುವಂತ ಆ ಒಂದಿನಲ್ಲಿ ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇರುವಂತ ಹಿಂಭಾಗದಲ್ಲಿ ನೀವು ನೋಡ್ತಾ ಹೋದ್ರೆ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಅಣುಕು ಮತದಾನ ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ಯಾಕಂದ್ರೆ ಮತದಾನ ಪ್ರಕ್ರಿಯೆ ಆರಂಭಕ್ಕೂ ಮುನ್ನ ಅಧಿಕಾರಿಗಳು ಸಿಬ್ಬಂದಿಗಳು ಮತದಾನದ ಒಂದು ಅಣುಕು ಪ್ರಕ್ರಿಯೆಯನ್ನು ಆರಂಭಿಸ್ತಾರೆ. ಅಣುಕು ಪ್ರಕ್ರಿಯೆ ಆದ ನಂತರದಲ್ಲಿ ಮತ್ತೆ ಮತದಾನ ಪ್ರಕ್ರಿಯೆ ಆಗುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳು ಕೂಡ ಇಲ್ಲಿ ಒಬ್ಬರು ಅಧಿಕಾರಿ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ಗಂಟೆಗೆ ಮತದಾನ ಆಗತ್ತೆ? ಈಗ ಏನ್ ಮಾಡ್ತಾ ಇದೆ ಪ್ರಕ್ರಿಯೆ? ಈಗ ಮಾಕ್ ಪೋಲ್ ನಡೀತಾ ಇದೆ. ಮಾಕ್ ಪೋಲ್ 5:30 ಸ್ಟಾರ್ಟ್ ಆಗುತ್ತೆ. ಏಜೆಂಟ್ಸ್ ಏನಾದರೂ ಲೇಟಾಗಿ ಬಂದರೆ 5:45ವರೆಗೂ ವೆಯ್ಟ್ ಮಾಡಲಿಕ್ಕೆ ಅವಕಾಶ ಇದೆ. 5:45ನಲ್ಲಿ ಮಾಕ್ ಪೋಲ್ ಸ್ಟಾರ್ಟ್ ಆಗುತ್ತೆ. 50 ವೋಟ್ ಹಾಕ್ತೀವಿ. ಆ 50 ವೋಟಲ್ಲಿ ಎಲ್ಲದಕ್ಕೂ ಎಷ್ಟು ಕ್ಯಾಂಡಿಡೇಟ್ಗೆ ಈಕ್ವಲ್ ನಂಬರ್ ಆಫ್ ವೋಟ್ಸ್ನ ಹಾಕ್ತೀವಿ. ಅದಾದ ನಂತರ ಎಷ್ಟೊತ್ತಿಗೆ ಕ್ಲೋಸ್ ಆಗುತ್ತೋ ಅಷ್ಟೊತ್ತಿಗೆ ಮಾಕ್ ಪೋಲ್ ಕ್ಲೋಸ್ ಆಗುತ್ತೆ. ನಾರ್ಮಲಿ 5:30, 5:45 ಕ್ಲೋಸ್ ಆಗುತ್ತೆ. 5:40 ಕ್ಲೋಸ್ ಆದಮೇಲೆ ನಂತರ ರಿಯಲ್ ಪೋಲ್ನ ಸ್ಟಾರ್ಟ್ ಮಾಡ್ತೀವಿ. ರಿಯಲ್ ಪೋಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ ಅಣುಕು ಮತದಲ್ಲಿರ್ತಕ್ಕಂಥ ಎಲ್ಲ ವೋಟ್ಸ್ನ ಡಿಲೀಟ್ ಮಾಡ್ತೀವಿ. ಡಿಲೀಟ್ ಮಾಡಿ 0 ತೋರಿಸಿ, 0 ಮಾಡಿ 0ನ ಯಾರಿಗೆ ಏಜೆಂಟ್ಸ್ಗೆ ಬಂದಿರತಕ್ಕಂಥ ಏಜೆನ್ಸಿ ತೋರಿಸಿ ನಂತರ EVM ಸೀಲ್ ಮಾಡಿ ನಂತರ ರಿಯಲ್ ಪೋಲ್ಗೆ ಅಣಿಯಾಗ್ತದೆ. ರಿಯಲ್ ಪೋಲ್ ಅವಿನಾಶ್, ಇದು ಅಲ್ಲಿನ ಸಿಬ್ಬಂದಿಗಳ ಮತ್ತೆ ಅಣುಕು ಮತದಾನ ಕೂಡ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ತೋರಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಅಣುಕು ಮತದಾನ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಯಾಕಂದ್ರೆ ಪ್ರಮುಖವಾಗಿ ಅಣುಕು ಮತದಾನ ಆಗುತ್ತೆ. ಅದಾದ ನಂತರ ಎಲ್ಲ ಮತಗಳನ್ನು ಕೂಡ ಡಿಲೀಟ್ ಮಾಡ್ತಾರೆ. ಅದಾದ ನಂತರದಲ್ಲಿ ರಿಯಲ್ ಮತದಾನ ಕೂಡ ಆಗುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇರುವಂಥದ್ದು. ಕೇವಲ ಬೆಂಗಳೂರು ಈ ಒಂದು ಎಲ್ಲ ಮತಗಟ್ಟೆಯಲ್ಲೂ ಕೂಡ 5:30ಯಿಂದಲೂ ಕೂಡ ಈಗಾಗಲೇ ಸಿಬ್ಬಂದಿಗಳು ಮತದಾನ ಪ್ರಕ್ರಿಯೆಯನ್ನು ಕೂಡ ಆರಂಭ ಮಾಡಿಕೊಂಡು ದೃಶ್ಯದಲ್ಲಿ ನೋಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀನಿ. ಅಣುಕು ಮತದಾನ ಕೂಡ ನಡೀತಾ ಇದೆ. ಅಣುಕು ಮತದಾನ ಆದ ನಂತರದಲ್ಲಿ ಇನ್ನು ಸುಮಾರು 6:55 ಸುಮಾರು ಎಲ್ಲ ರೀತಿಯ ಸಿದ್ಧತೆಗಳು ಮಾಡಿಕೊಂಡು
ಮಾಡಿಕೊಂಡು 7 ಗಂಟೆಗೆ ಸುಮಾರಾಗಿ ಮತದಾನದ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳು, ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿರುವಂತೂ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ಆಗಬಾರ್ದು ಅಂತೇಳಿ ಹೆಚ್ಚಿನ ಬಿಗಿ ಬಂದೋಬಸ್ತ್ ಆಗ್ಬೋದು, ಅರೆ ಮಿಲಿಟರಿ ಪಡೆ ಆಗ್ಬೋದು, ಈ ರೀತಿಯಾದ ಬಂದೋಬಸ್ತ್ಗಳು ಕೂಡ ಮಾಡಿಕೊಂಡಿದ್ದಾರೆ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಒಂದು ಕಡೆಯಿಂದ ಆಗಿರೋದು. ಈ ಒಂದು ಮತದಾನದ ಹಬ್ಬಕ್ಕೆ ಕ್ಷಣಗಣದ ಒಂದು ಕಡೆ ಆದರೆ ಚುನಾವಣಾ ಆಯೋಗ ಕೂಡ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಯಾವುದೇ ರೀತಿಯಾಗಿ ಮತದಾನದಲ್ಲಿ ಸಮಸ್ಯೆಗಳಾಗಬಾರ್ದು, ಬರುವಂತ ಮತದಾರ ಆರಾಮಾಗಿ ಮತವನ್ನು ಹಾಕಿ ಹೋಗಬೇಕು ಅಂತೇಳಿ ಎಲ್ಲಾ ರೀತಿಯಾದ ಮತಗಟ್ಟೆಯಲ್ಲೂ ಕೂಡ ಒಂದು ರೀತಿ ಫ್ರೆಂಡ್ಲಿ ಒಂದು ಅಟ್ಮಾಸ್ಫಿಯರ್ ಕೂಡ ಕ್ರಿಯೇಟ್ ಮಾಡಿರೋದು, ಮತ್ತೆ ಸಖಿ ಮತಗಟ್ಟೆಗಳನ್ನು ಕೂಡ ಹೆಚ್ಚಾಗಿ ಮಾಡಿರುವಂತ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಮತದಾನದ ಹಬ್ಬಕ್ಕೆ ಕ್ಷಣಗಣನೆ ಒಂದು ಕಡೆ ಆರಂಭವಾದರೆ ಸಿಬ್ಬಂದಿಗಳು, ಅಧಿಕಾರಿಗಳು ಎಲ್ಲಾ ರೀತಿಯಾದ ಸಿದ್ಧತೆಗಳನ್ನ ಬೆಂಗಳೂರಿನಲ್ಲಿ ಮಾಡ್ಕೊಳ್ತಾ ಇರುವಂತ ಅವಿನಾಶ್. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮತದಾನ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ತಯಾರಿಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ರಾಮ್ ಇದ್ದಾರೆ. ರಾಮ್, ಒಂದು ಕಡೆ ಈಗ ಸಿಎಂ ಸಿದ್ದರಾಮಯ್ಯ ತವರು ಕ್ಷೇತ್ರ ಮೈಸೂರು ತಮ್ಮ ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ, ಮತ್ತೊಂದು ಕಡೆ ಮೈಸೂರಿನ ಮಹಾರಾಜರು ತಮ್ಮ ಅಸ್ತಿತ್ವತೆಯನ್ನ ಪ್ರದರ್ಶಿಸುವಂತಹ ಸಮಯ. ಈ ಸಂದರ್ಭದಲ್ಲಿ ಮತದಾರರ ಒಲವು ಯಾರ ಕಡೆ ಇದೆ, ಮತದಾನದ ಪ್ರಕ್ರಿಯೆಗೆ ಯಾವ ರೀತಿ ತಯಾರಿಗಳಾಗ್ತಾ ಇದೆ? ರಾಮ್, ಧ್ವನಿ ಕೇಳ್ತಾ ಇದೆ. ಮೈಸೂರಿನಲ್ಲಿ ಮತದಾನದ ಪ್ರಕ್ರಿಯೆಗೆ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ? ರಾಮ್, ಮತ್ತೆ ನಾವು ನಿಮ್ಮನ್ನ ಮಾತಾಡ್ತೀವಿ. ಈಗ ಪ್ರಶಾಂತ್ ಜಾಯ್ನ್ ಆಗಿದ್ದಾರೆ ಮಂಡ್ಯದಿಂದ ಪ್ರಶಾಂತ್ ಮಾತನಾಡ್ಸೋಣ. ಈಗ ನೋಡ್ತೇವೆ ಎಲ್ಲ ಕಡೆ ಹೇಗೆ ಸಿದ್ಧತೆಗಳು ಆಗ್ತಾ ಇದೆ ಅಂತ. ಈಗಾಗಲೇ ಅಣಕು ಮತದಾನ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ಜೊತೆಗೆ ಏನು ಆರಂಭಿಕವಾಗಿ ಏನೇನು ತಯಾರಿಗಳು ಮಾಡ್ಕೊಳ್ಬೇಕು ಎಲ್ಲವೂ ಕೂಡ ಆಗ್ತಾ ಇದೆ. ಪ್ರಶಾಂತ್, ಮಂಡ್ಯ ಭಾಗದಲ್ಲಿ ಈ ಬಾರಿ ಹೆಚ್ಚಿನ ರೋಚಕತೆ, ಅಂದ್ರೆ ಪ್ರತಿ ಬಾರಿ ಕೂಡ ಮಂಡ್ಯದ ರಾಜಕಾರಣ ಬಹಳ ರಸವತ್ತಾಗಿರುತ್ತೆ. ಆದ್ರೆ ಈ ಬಾರಿ ಯಾವ ರೀತಿ ತಯಾರಿಗಳನ್ನ ಮಾಡ್ಕೊಳ್ಳಲಾಗಿದೆ, ಈಗ ಚುನಾವಣೆಗೆ ಬೇಕಾಗುವಂತ ಅಂದ್ರೆ ಮತದಾನ ಪ್ರಕ್ರಿಯೆಗೆ ಏನೆಲ್ಲ ಸಿದ್ಧತೆಗಳು ಆಗ್ತಾ ಇದೆ ಅಂತ? ಅವಿನಾಶ್, ರಾಜ್ಯದಲ್ಲಿ ಮೊದಲ ಹಂತದಲ್ಲಿ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ನಡೀತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಮಂಡ್ಯ ಕ್ಷೇತ್ರದಲ್ಲೂ ಕೂಡ ಇಂದು ಮತದಾನ ನಡೀತಾ ಇರುವಂತದ್ದು. ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ನಡೆಯುತ್ತೆ. ಹೀಗಾಗಿ ಮಂಡ್ಯ ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಇನ್ನೇನು ಮತದಾನಕ್ಕೆ ಕ್ಷಣಗಣನೆ ಕೂಡ ಆರಂಭ ಆಗಿರುವಂಥದ್ದು. ಈಗಾಗಲೇ ಅಣಕು ಮತ ಇದು ಕೂಡ ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಮಂಡ್ಯ ಜಿಲ್ಲೆಯಾದ್ಯಂತ ಈಗಾಗಲೇ ಸಾಕಷ್ಟು ಐವೋಲ್ಟ್ ಖಜನವಾಗಿರುವಂಥದ್ದು. ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿರುವಂಥ ಇಡೀ ದೇಶದ ಒಂದು ನೋಟ ಮಂಡ್ಯ ಜಿಲ್ಲೆ ಅಂತ ಇಟ್ಟಿರುವಂಥದ್ದು. ಹೀಗಾಗಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಮಾಡ್ಕೊಂಡಿದ್ದು. ಪ್ರಮುಖವಾಗಿ 17,79,000 ಮತದಾರರು ಈ ಒಂದು ಜಿಲ್ಲಾ ವ್ಯಾಪ್ತಿಯಲ್ಲಿ ಬರ್ತಾರೆ. ಹೀಗಾಗಿ ಸುಮಾರು ಒಂದು 2,000ಕ್ಕೂ ಹೆಚ್ಚು ಮತಕೇಂದ್ರಗಳನ್ನು ತೆರೆದಿರುವಂಥದ್ದು. ಪೊಲೀಸ್ ಭದ್ರತೆಯನ್ನೇ ಸುಮಾರು 3,300ರಷ್ಟು ಭದ್ರತೆಯನ್ನು ಮಾಡ್ಕೊಂಡಿದ್ರೆ, ಒಂದು ಮತಗಟ್ಟೆಗಳ ನಿಯೋಜನೆಗಾಗಿ 8,000ಕ್ಕೂ ಹೆಚ್ಚು ನಿಯೋಜನೆ ಮಾಡ್ಕೊಂಡಿರೋದು. ಈಗಾಗಲೇ ಸಾಕಷ್ಟು ಜಿಲ್ಲಾಡಳಿತ ಕೂಡ ಮತದಾನವನ್ನು ಮಾಡಿ ಅನ್ನುವಂಥದ್ದು ಕೂಡ ತಿಳಿಸಿದ್ದಾರೆ. ಜೊತೆಗೆ ಈಗಾಗಲೇ ಸಾಕಷ್ಟು ಅಬ್ಬರದ ಪ್ರಚಾರಗಳು ಕೂಡ ಕಳೆದ ಹಲವು ದಿನಗಳಿಂದ ಕೂಡ ನಡೀತಾ ಇತ್ತು. ಒಂದ್ ಕಡೆ ಪ್ರತಿಷ್ಠೆಯ ಕಣವಾಗಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿರೋದ್ರಿಂದ ಸಾಕಷ್ಟು ಹೈ ವೋಲ್ಟೇಜ್ ಕದನವಾಗಿ ಮಾರ್ಪಟ್ಟಿದೆ. ಏನು ಮತದಾನಕ್ಕೂ ಕೂಡ ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಅವಿನಾಶ್, ಎಸ್, ಹಾಗೆ ಸಂಪರ್ಕದಲ್ಲಿ ಪ್ರಶಾಂತ್, ರಾಮ್ ಈಗ ಜಾಯ್ನ್ ಆಗಿದ್ದಾರೆ ಮೈಸೂರಿನಿಂದ. ರಾಮ್, ಆಗ್ಲೇ ನಿಮ್ಮನ್ನ ಕೇಳ್ತಾ ಇದ್ವಿ, ಮೈಸೂರಿನಲ್ಲಿ ಈ ಬಾರಿ ಅಂದ್ರೆ ಹೊಸತನ ಇದೆ, ಅಂದ್ರೆ ಪೈಪೋಟಿಲೆ. ಹಾಗಾಗಿ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ, ಎಷ್ಟು ಮತದಾರರಿದ್ದಾರೆ ಒಟ್ಟು ಮೈಸೂರು ಜಿಲ್ಲೆಯಲ್ಲಿ, ಸೊ ಇದರ ಬಗ್ಗೆ ಏನು ಮಾಹಿತಿ ಇದೆ ಅಂತ? ಅವಿನಾಶ್, ಖಂಡಿತವಾಗಿಯೂ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಮೊದಲ ಹಂತದ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಮೈಸೂರು ಖಂಡಿತವಾಗಿಯೂ ಪ್ರತಿಷ್ಠೆಯ ಕ್ಷೇತ್ರವಾಗಿತ್ತು, ಅಬ್ಬರದ ಪ್ರಚಾರಕ್ಕೆ ಸಾಕ್ಷಿಯಾಗಿತ್ತು. ಹೀಗಾಗಿ ಮೈಸೂರಿನಲ್ಲಿ ಎಲ್ಲವೂ ವ್ಯವಸ್ಥಿತವಾಗಿ ಆಗಬೇಕು ಅಂತೇಳಿ ಜಿಲ್ಲಾಡಳಿತ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ನಾವೀಗ ಮೈಸೂರಿನ ದೇವರಾಜ್ ಮೂಲದಲ್ಲಿರುವಂಥ ಮತಗಟ್ಟೆಯಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು ಈ ಒಂದು ಮತಗಟ್ಟೆಯನ್ನು. ಸೊ ಅತ್ಯಂತ ವ್ಯವಸ್ಥಿತವಾಗಿ ಎಲ್ಲವೂ ಆಗಬೇಕು ಅಂತೇಳಿ ಜಿಲ್ಲಾಡಳಿತ ಮಾಡಿದೆ. ಭದ್ರತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿದೆ. CASF ಸಿಬ್ಬಂದಿ ಸೇರಿದಂತೆ ಸ್ಥಳೀಯ ಪೊಲೀಸರಿಗೆ ಭದ್ರತೆಗೆ ಇಲ್ಲಿ ನಿಯೋಜನೆಯನ್ನು ಮಾಡಲಾಗಿದೆ. ಮತ್ತು ನೀವು ಮತಗಟ್ಟೆಯ ಒಳಭಾಗದಲ್ಲಿ ನೋಡೋದಾದ್ರೂ ಸಹ ಎಲ್ಲ ವ್ಯವಸ್ಥಿತವಾಗಿರುವಂತೆ ನೋಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಿದೆ. ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ 20,92,000 ಜನ ಮತದಾರರು ಇವತ್ತು ಮತವನ್ನು ಚಲಾಯಿಸ್ತಾರೆ. ಅದೇ ರೀತಿಯಾಗಿ ಇಲ್ಲಿ 2,202 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಅದರಲ್ಲಿ 430ಕ್ಕೂ ಹೆಚ್ಚು ಮತಗಟ್ಟೆಗಳನ್ನು ಅತಿ ಸೂಕ್ಷ್ಮ ಮತಗಟ್ಟೆಗಳು ಅಂತ ಗುರುತಿಸಲಾಗಿದೆ. ಮತ್ತು ಈ ಬಾರಿಯ ವಿಶೇಷತೆ ಅಂತ ಹೇಳಿದ್ರೆ, ಪ್ರತಿಯೊಂದು ಮತಗಟ್ಟೆಯಲ್ಲೂ ಅದು ಸೂಕ್ಷ್ಮ ಇರ್ಬೋದು, ಅತಿ ಸೂಕ್ಷ್ಮ ಇರ್ಬೋದು, ಯಾವುದೇ ಮತಗಟ್ಟೆ ಇದ್ರೂ ಸಹ ಅಲ್ಲಿ CC ಕ್ಯಾಮ್ರಾದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ CC ಕ್ಯಾಮ್ರಾಗಳ ಮುಖಾಂತರವಾಗಿ ಮಾನಿಟರ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಹೀಗಾಗಿ ಏನು 7 ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭವಾಗ್ತದೆ. ಈಗಾಗಲೇ ಚುನಾವಣಾ ಸಿಬ್ಬಂದಿಗೆ ಎಲ್ಲ ರೀತಿಯಾದಂಥ ತರಬೇತಿಯನ್ನು ನೀಡಲಾಗಿದೆ. ಮೊದಲನೇದಾಗಿ ಅಣಕು ಮತದಾನವನ್ನು ಮಾಡಬೇಕು, ಮತ್ತು ಆ ಚುನಾವಣಾ ಏಜೆಂಟ್ಗಳೇನು ಬರ್ತಾರೆ ಅವರಿಗೆ ಯಾವುದೇ ರೀತಿಯಂಥ ಗೊಂದಲವಾಗದಂತೆ ಎಲ್ಲವನ್ನೂ ಸಹ ಅವರಿಗೆ ತೋರಿಸಿ ಪಾರದರ್ಶಕವಾಗಿ ಚುನಾವಣೆಯನ್ನು ಮಾಡಬೇಕು. ಮತ್ತು ಮೈಸೂರು ಜಿಲ್ಲೆಯಾದ್ಯಂತ ಶಾಂತಿಯುತವಾಗಿ ಮತದಾನ ಪ್ರಕ್ರಿಯೆ ಆರಂಭ ಆಗಬೇಕು. ಈ ಎಲ್ಲ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕ್ರಮವನ್ನು ಕೈಗೊಂಡಿದೆ. ಹೀಗಾಗಿ ಈ ಒಂದು ಏನು ಮೈಸೂರು ಜಿಲ್ಲೆ ಇದೆ,
CM ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಆಗಿರೋದ್ರಿಂದಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರ್ದು ಮತ್ತು ಯಾವುದೇ ರೀತಿಯಂತಹ ಗೊಂದಲಗಳಿಗೆ ಕಾರಣ ಆಗಬಾರ್ದು ಅಂತೇಳಿ ಎಲ್ಲವನ್ನೂ ಸಹ ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಿದೆ. ಅವಿನಾಶ್, ಧನ್ಯವಾದ ರಾಮ್, ಸುನಿಲ್ ಹಾಗೇನೆ ಪ್ರಶಾಂತ್ ಮೂರ್ಗೂ ಕೂಡ.